ಹಣದ ಮಹತ್ವ. ಹಣ ಎನ್ನುವುದು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಜೀವನವನ್ನು ಸಾಗಿಸಲು, ಅಗತ್ಯಗಳನ್ನು ಪೂರೈಸಲು ಮತ್ತು ಸುಖವಾಗಿ ಬದುಕಲು ಹಣ ಅಗತ್ಯವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಜನರು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ನಡೆಸುತ್ತಿದ್ದರು. ನಂತರ ನಿಧಾನವಾಗಿ ನಾಣ್ಯಗಳು, ಕಾಗದದ ನೋಟುಗಳು ಹಾಗೂ ಇಂದಿನ ಡಿಜಿಟಲ್ ಹಣದ ಕಾಲಕ್ಕೆ ನಾವು ಬಂದಿದ್ದೇವೆ. ಈ ಬದಲಾವಣೆಯು ಹಣದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಹಣವಿಲ್ಲದೆ ಇಂದಿನ ಜೀವನವನ್ನು ಕಲ್ಪಿಸುವುದೇ ಕಷ್ಟ. ಆಹಾರ, ಬಟ್ಟೆ, ಮನೆ, ಶಿಕ್ಷಣ, ಚಿಕಿತ್ಸೆ, ಸಂಚಾರ ಇವುಗಳೆಲ್ಲದಕ್ಕೂ ಹಣ ಮುಖ್ಯ. ದೇಶದ ಆರ್ಥಿಕ ಅಭಿವೃದ್ಧಿಗೂ ಹಣವೇ ಆಧಾರ. ಸರ್ಕಾರಗಳು ತೆರಿಗೆ ಸಂಗ್ರಹಿಸಿ ಅದನ್ನು ಸಾರ್ವಜನಿಕ ಕಲ್ಯಾಣಕ್ಕೆ ಬಳಸುತ್ತವೆ. ಉದ್ಯೋಗ, ವ್ಯಾಪಾರ, ಸೇವೆ ಇವೆಲ್ಲವೂ ಹಣದ ಸುತ್ತಲೇ ತಿರುಗುತ್ತವೆ. ಹಣದ ಅಗತ್ಯ ಇದ್ದರೂ ಹಣದ ಮೇಲೆ ಅತಿಯಾದ ಆಸಕ್ತಿ ಅಪಾಯಕಾರಿಯಾಗಿದೆ. ಹೆಚ್ಚು ಹಣ ಗಳಿಸಲು ಕೆಲವರು ಅನ್ಯಾಯದ ಮಾರ್ಗವನ್ನು ತಾಳುತ್ತಾರೆ. ಲಂಚ, ವಂಚನೆ, ಕಳ್ಳತನ, ಭ್ರಷ್ಟಾಚಾರ ಇವೆಲ್ಲವೂ ಹಣದ ಅತಿಯಾದ ಆಸೆಯ ಫಲ. ಹಣವೇ ದೇವರು ಎಂಬ ನಂಬಿಕೆ ಬೆಳೆಸಿಕೊಳ್ಳುವವರ ಜೀವನದಲ್ಲಿ ಶಾಂತಿ ಕಾಣುವುದಿಲ್ಲ. ಹಣದಿಂದ ಎಲ್ಲವನ್ನೂ ಖರೀದಿಸಲಾಗುತ್ತದೆ, ಆದರೆ ಪ್ರೀತಿ, ನಂಬಿಕೆ, ಸಂತೋಷ, ಮಾನವೀಯತೆ ಇವುಗಳನ್ನು ಹಣದಿಂದ ಪಡೆಯಲು ಸಾಧ್ಯವಿಲ್ಲ. ಹಣವನ್ನು ಸಾಧನವಾಗಿ ಬಳಸಬೇಕು, ಗುರಿಯಾಗಿ ಅಲ್ಲ. ದುಡಿಯುವ ಮೂಲಕ ಸಿಕ್ಕ ಹಣಕ್ಕೆ ಮೌಲ್ಯ ಹೆಚ್ಚು. ಅದು ನಮ್ಮ ಶ್ರಮದ ಫಲವಾಗಿರುವುದರಿಂದ ಅದರ ಉಪಯೋಗವೂ ಅರ್ಥಪೂರ್ಣವಾಗುತ್ತದೆ. ಸತ್ಯವಾದ ದುಡಿಮೆ, ಸದ್ಗುಣ, ಹಂಚಿಕೊಳ್ಳುವ ಮನೋಭಾವ ಇವೆಲ್ಲವೂ ಹಣದ ನಿಜವಾದ ಮೌಲ್ಯವನ್ನು ತೋರಿಸುತ್ತವೆ. ಹಣದಿಂದ ಸಮಾಜದ ಅಭಿವೃದ್ಧಿಗೆ ಸಹಕಾರ ನೀಡಿದಾಗ ಅದು ನಿಜವಾದ ಸಂಪತ್ತು. ಹಣ ಜೀವನಕ್ಕೆ ಅಗತ್ಯವಾದರೂ ಅದು ಎಲ್ಲಕ್ಕಿಂತ ಮೇಲೂ ಅಲ್ಲ. ಹಣವು ನಮಗೆ ಬದುಕಲು ಸಹಾಯ ಮಾಡುತ್ತದೆ, ಆದರೆ ಬದುಕಿನ ಅರ್ಥವನ್ನು ಅದು ನೀಡುವುದಿಲ್ಲ. ಆದ್ದರಿಂದ ಹಣವನ್ನು ಪ್ರಾಮಾಣಿಕವಾಗಿ ಸಂಪಾದಿಸಿ ಸದುಪಯೋಗಪಡಿಸಿಕೊಂಡು ಮಾನವೀಯತೆ ಕಳೆದುಕೊಳ್ಳದೆ ಬದುಕುವುದು ಪ್ರತಿಯೊಬ್ಬನ ಕರ್ತವ್ಯ. ಹಣವನ್ನು ಪ್ರೀತಿಸಬೇಡ, ಅದನ್ನು ಸರಿಯಾಗಿ ಬಳಸುವ ಕಲೆಯನ್ನು ಕಲಿತುಕೋ. ಎಲ್ಲರಿಗೂ ಧನ್ಯವಾದಗಳು.